ಹೆಸರು ಕಾಳು ತಗೊಂಡು ಹೋಗ್ಬೇಕಂತೇಳಿ ತವ್ರ ಮನೆಗೆ ತಗೊಂಬಂದ ಅವಳು. ತಗೊಂಬಂದು ಅವ್ರ ಅಪ್ಪನ ಕೈ ಕೊಡ್ತಾಳ ಅವಳು. ಅಪ್ಪ, ನೀ ಹೆಸರು ತರ ಕೇಳಿದ್ದಿ, ಹೆಸರು ಕಾಳು ತಂದೆ ನೋಡ ಅಂತ. ಅಲ್ಲ ಯವ್ವ, ನೀ ಚಲೋ ಬಾಳ್ವೆ ಮಾಡಿ ನಮ್ಮ ಮನೆಗೆ ಹೆಸರು ತಗೊಂಬ ಅಂತ ಹೇಳಿನಿ, ನೀ ನೋಡಿದ್ರೆ ಹೆಸರು ಕಾಳು ತಂದೀಯ ಅಂತ ಹೇಳ್ತಾವ. ಇದರರ್ಥ ಇಷ್ಟೇ, ಮದುವೆ ಆಗೋದು ಬಹಳ ಪ್ರಮುಖವಾದಂತಹ ಒಂದು ಘಟ್ಟ. ಮದುವೆ ಆದ ಮೇಲೆ ಇರೋದಿದೆ ಅಲ್ಲ, ಅದು ಬಹಳ ಮಹತ್ವದ. ಮದುವೆ ಆಗೋದು ಬಹಳ ಸುಲಭ, ಕೊನೆಯವರೆಗೂ ಹೊಂದಿಕೊಂಡು ತಾಳಿಕೊಂಡು ಜೀವನ ಮಾಡೋದಿದೆ ಅಲ್ಲ, ಅದು ನಿಜವಾಗ್ಲೂ ಒಂದು ಶ್ರೇಷ್ಠತೆಯನ್ನ, ಮಾನವನ ಬದುಕಿಗೆ ಶ್ರೇಷ್ಠತೆಯನ್ನ ತಂದುಕೊಡುತ್ತೆ. ಅದಕ್ಕೆ ಬಹಳಷ್ಟು ಜನ ಈ ವಧುವರರ ಸಮಾವೇಶದಲ್ಲಿ ಭಾಗವಹಿಸಿದಿರಿ. ಆಮೇಲೆ ಬೇರೆ ಬೇರೆ ಕಡೆ ನೀವು ಸಂಬಂಧಗಳನ್ನು ನೋಡ್ಲಿಕ್ಕೆ ಹೋಗಿದ್ದೀರಿ. ಆಸ್ತಿಯನ್ನ ನೋಡ್ತಾರೆ, ವರನ ಆಸ್ತಿಯನ್ನ ನೋಡ್ತಾರೆ. ಎಷ್ಟು ಅಡಿಕೆ ತೋಟ ಐತಿ, ಎಷ್ಟು ಹೊಲ ಐತಿ, ಎಷ್ಟು ಗದ್ದೆ ಇದೆ, ಆಮೇಲೆ ಇವನು ತಿಂಗಳ ಏನನ್ನ ಸಂಪಾದನೆ ಮಾಡ್ತಾನೆ, ಏನು ಗೌರ್ಮೆಂಟ್ ನೌಕರಿನ, ಇದನ್ನೆಲ್ಲ ನೋಡ್ತಾರೆ. ಆಸ್ತಿ ನೋಡೋಕಿನ ಅವನು ಎಷ್ಟು ಒಳ್ಳೆ ವ್ಯಕ್ತಿ ಇದ್ದಾನೆ, ಎಷ್ಟು ಒಂದು ಒಳ್ಳೆಯ ಗುಣಗಳು ಅವನಲ್ಲಿ ಅದಾವೆ, ಇದನ್ನ ನಾವು ನೋಡ್ಬೇಕಾಗತ್ತೆ. ಯಾಕಂದ್ರೆ ನಿಮ್ಮ ಮಗಳನ್ನ ಜೋಪಾನ ಮಾಡೋದ್ರು ಕುಟುಂಬದವರು, ಅವ್ರ ತಂದೆ ತಾಯಿಗಳು ಹೇಗದಾರೆ, ಅವ್ರ ತಂದೆ ತಾಯಿಗಳು ಸಂಸ್ಕಾರವಂತರ, ಇವನ್ನೆಲ್ಲ ನೋಡಿ ಕೊಟ್ಟಾಗ ಅಲ್ಲಿ ನಿಮ್ಮ ಮಗಳು ಸುಖವಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಬಹಳಷ್ಟು ಜನ ಆಸ್ತಿಗೆ ಮಾನ್ಯತೆಯನ್ನು ನೀಡಿ ಸಂಬಂಧವನ್ನ ಮಾಡಿದ್ದಾರೆ, ಸಂಬಂಧವನ್ನ ಬೆಳೆಸಿದ್ದಾರೆ. ಅಲ್ಲಿ ಎಷ್ಟೋ ಸಲ ಆಸ್ತಿಗೋಸ್ಕರನೇ ಕಲಹ ಆಗಿ ವಿಚ್ಛೇದನಕ್ಕಾಗೋದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಆಸ್ತಿನೇ ಬಹಳ ಮುಖ್ಯ ಅಲ್ಲ. ಆಸ್ತಿ ಬೇಕಾದ್ರೆ ಮುಂದೆ ಸಂಪಾದನೆ ಮಾಡಬಹುದು. ನಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕಂತಾನ, ಹೇಗದಾನೆ, ಅವ್ರ ಮನೆತನ ಹೀಗಿದೆ ಅನ್ನೋದನ್ನ ನೋಡಿ ಕೊಟ್ರಂತೂ ಬಹಳ ಒಳ್ಳೇದಾಗುತ್ತೆ. ಆಮೇಲೆ ಬಹಳ ಮುಖ್ಯವಾಗಿ ಏನ್ ಬಯಸ್ತಾರೆ ಗಂಡ್ಮಕ್ಳು, ನಮ್ಮ ಮನೆಯಲ್ಲಿ ಅಡಿಗೆ ಚೆನ್ನಾಗಿ ಮಾಡ್ಬೇಕಂತ ಬಯಸ್ತಾರೆ. ನಮ್ಮ ಶ್ರೀಮತಿಯವರು ನಾವು ಬಂದಾಗ ಚೆನ್ನಾಗಿ ರುಚಿ ರುಚಿಯಾಗಿ ಅಡಿಗೆಯನ್ನ ಮಾಡಿಕೊಡ್ಬೇಕು ಅಂತ. ಇವ್ರು ಏನ್ ಬಯಸ್ತಾರೆ, ಇಲ್ಲಪ್ಪ ನಮ್ಮ ಅಳಿಯ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇರಬೇಕು, ಒಂದು ಒಳ್ಳೆ ದುಡಿಮೆ ಮಾಡ್ತಾ ಇರಬೇಕಂತ ಬಯಸ್ತಾರೆ. ಇಲ್ಲಿ ಮದುವೆ ಆಗಿ ಕೆಲವರು ಏನ್ ಮಾಡ್ತಾರೆ, ಮದುವೆ ಆಗಿಬಿಡ್ತಾರೆ. ಮದುವೆ ಆಗಿ ಕೆಲವರು ಏನ್ ಮಾಡ್ತಾರೆ, ಮೈಗಳತನಕ್ಕೆ ಒಳಗಡೆ ಆಗಿಬಿಡ್ತಾರೆ. ದುಡಿಯಕ ತಯಾರಿರಲ್ಲ ಅವರು. ನಾನೇನೋ ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತ ಹೇಳಿ ಮದುವೆ ಆಗ್ಬಿಡ್ತಾರೆ. ಆದ್ರೆ ಬಹಳಷ್ಟು ಜನ ಸೋಮಾರಿ ಜೀವನವನ್ನ ಮಾಡ್ತಿರ್ತಾರೆ. ನಿಜವಾಗ್ಲು ಯಾರು ಸೋಮಾರಿಗಳಿರ್ತಾರೆ ಅವ್ರು ಎಂದಿಗೂ ಮದುವೆ ಆಗಬಾರ್ದು ಅಂತ ನನ್ನ ವೈಯಕ್ತಿಕವಾದಂತ ಒಂದು ಸಲಹೆ. ಸೋಮಾರಿ ಜೀವನ ಮಾಡಂತರು, ಯಾಕಂದ್ರೆ ನಿಮ್ಮನ್ನ ನಂಬಿ ಬಂದಿರ್ತಾರೆ. ದುಡಿಮೆನೇ ಬದುಕು, ದುಡಿದ್ರೆ ಜೀವನ ಮಾಡಕ್ಕಾಗತ್ತೆ. ಎಷ್ಟೋ ಜನ ಇವತ್ತು ಕುಟುಂಬಗಳು ಸೋಮಾರಿತನಕ್ಕೆ ಒಳಗಡೆಯಾಗಿ ಅಲ್ಲಿನೂ ವಿಚ್ಛೇದನವನ್ನ ಆಗುವಂತಹದನ್ನ ಇವತ್ತಿನ ಒಂದು ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ನಮ್ಮ ತಂದೆ ಆಸ್ತಿ ಮಾಡಿಟ್ಟಿದ್ದಾನೆ, ನಮ್ಮ ಮನೆ ಕಡೆ ಆಸ್ತಿ ಇದೆ, ಈ ಭಾವನೆ ಬಹಳಷ್ಟು ಜನ ಬೆಳೆಸ್ಕೊಂಡು ಮಕ್ಕಳು ದುಡಿಯೋದನ್ನ ಮರೆತು ಬಿಟ್ಟಿದ್ದಾರೆ. ಅದಕ್ಕೆ ನೀವು ತಂದೆ ತಾಯಿಗಳು ಮಕ್ಕಳು ಸುಖವಾಗಿರಲಿ ಅಂತ ಹೇಳಿ ಬಹಳಷ್ಟು ದೊಡ್ಡ ದೊಡ್ಡ ಉನ್ನತ ಹುದ್ದೆಗಳಿಗೆ ಹೋಗಿ ಚೆನ್ನಾಗಿ ಆಸ್ತಿಯನ್ನ ಸಂಪಾದನೆ ಮಾಡ್ತಾರೆ. ಆದರೆ ಶ್ರೀಮಂತರ ಮಕ್ಕಳು ಯಾವ ದುಡಿಮೆನೂ ಮಾಡ್ತಾ ಇರಲ್ಲ. ಅಪ್ಪನ ಆಸ್ತಿಯಲ್ಲಿ ಆರಾಮಾಗಿ ಅವರು ಜೀವನವನ್ನ ಎಂಜಾಯ್ ಮಾಡ್ಕೊಂತ ಹೋಗ್ಬಿಡ್ತಾರೆ. ದುಡ್ಡಿದೆ ಅಂತ ಹೇಳಿ ಕುಡಿತಕ್ಕೆ ದಾಸರಾಗಿ ಹೋಗಿರ್ತಾರೆ, ಅಥವಾ ಇನ್ಯಾವುದೋ ಚಟಗಳಿಗೆ ದಾಸರಾಗಿ ಜೀವನವನ್ನ ಸರಿಯಾಗಿ ನಿಭಾಯಿಸ್ತಾನೆ ಇರಲ್ಲ. ಎಷ್ಟೋ ಕಡೆ ಅಂತ ಸಂಬಂಧಗಳನ್ನು ಬೆಳೆಸಿ ಜೀವನಗಳು ಹಾಳಾಗಿರೋದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಆಸ್ತಿವಂತರನ್ನ ನೋಡೋ ಬದಲಾಗಿ ಅವನು ಕುಡಿತಾ ಇದ್ದಾನೋ, ಅವನ ಗುಣ ಹೇಗಿದೆ, ಅವ್ರ ಮನೆತನ ಹೇಗಿದೆ, ಚೆನ್ನಾಗಿ ಅವನು ದುಡಿಮೆ ಮಾಡ್ಕೊಂಡು ಹೋಗ್ತಾನ, ಇಂಥವನ್ನ ನೋಡಿ ಸಂಬಂಧವನ್ನು ಬೆಳೆಸಿದರೆ ಖಂಡಿತ ಆ ಸಂಬಂಧಕ್ಕೆ ಒಂದು ಒಳ್ಳೆಯದಾಗತ್ತೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ ನಾವು ಹೇಳೋದೇನಪ್ಪ ಅಂತಂದ್ರೆ, ಲಿಂಗಾಯತ ಧರ್ಮದಲ್ಲಿ ಜಾತಿ ಇಲ್ಲ. ಕೆಲವರು ಏನ್ ಮಾಡ್ತಾರಪ್ಪ ಅಂದ್ರೆ ಒಂದೇ ಜಾತಿ ಇರಬೇಕು ಅಂತ ಕೂತ್ಕೊಂಡ್ಬಿಡ್ತಾರೆ. ಹಂಗಾಗಿನೇ ಎಷ್ಟೋ ಜನಗಳಿಗೆ ಕನ್ಯೆಗಳು ಸಿಗ್ತಾ ಇಲ್ಲ. ಆಮೇಲೆ ಕನ್ಯೆಗಳೇ ಸಿಗ್ತಾ ಇಲ್ಲ, ಯಾವ ಜಾತಿ ಇರ್ಲಿನೂ ಕನ್ಯೆಗಳೇ ಸಿಗ್ತಾ ಇಲ್ಲ.
ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಭ್ರೂಣ ಹತ್ಯೆ 25 ವರ್ಷದ ಹಿಂದೆ 30 ವರ್ಷದ ಹಿಂದೆ ಬಹಳಷ್ಟು ಜೋರಾಗಿ ನಡೀತಿದೆ. ಈಗೂ ಅದಕ್ಕೆ ಸರ್ಕಾರ ಬಿಗಿಯಾದ ಕಾನೂನನ್ನು ತಂದಿದ್ರಿಂದ ಈಗ ಭ್ರೂಣ ಹತ್ಯೆ ಅನ್ನುವಂಥದ್ದು ನಿಂತಿದೆ. ಹಾಗಾಗಿ ಅವತ್ತು ಆಗಿರುವಂತಹ ದುರ್ಘಟನೆಯಿಂದ ಇವತ್ತಿನ ಮಕ್ಕಳಿಗೆ, ಇವತ್ತಿನ ಯುವ ಜನಾಂಗಕ್ಕೆ ಸರಿಯಾಗಿ ವಧುಗಳು ಸಿಗ್ತಾ ಇಲ್ಲ. ಹಾಗಾಗಿ ಹೆಣ್ಣೆ ಇರಲಿ ಗಂಡೇ ಇರಲಿ ಎಲ್ಲರೂ ನಮ್ಮ ಮಕ್ಕಳು ಅನ್ನುವಂಥದ್ದನ್ನು ಪೋಷಕರು ಅದನ್ನು ಅರ್ಥ ಮಾಡಿಕೊಂಡು ಅವರನ್ನು ಪ್ರೀತಿಸುವಂತಹದನ್ನು, ಅವರನ್ನು ಬೆಳೆಸುವಂತಹದನ್ನು ಮಾಡಬೇಕು. ಗಂಡು ಮಕ್ಕಳಿಗೆ ಚೆನ್ನಾಗಿ ಓದಿಸೋದು, ಹೆಣ್ಮಕ್ಳಿಗೆ ಕಮ್ಮಿ ಓದಿಸೋದು, ಈ ರೀತಿಯಾದಂತಹ ತಾರತಮ್ಯ ನಡೀತವೆ ಮನೆಯಲ್ಲಿ. ಇದು ಆಗಬಾರದು. ಹೆಣ್ಣಿರಲಿ ಗಂಡಿರಲಿ ಅವರು ನಮ್ಮ ಮಕ್ಕಳು ಅನ್ನುವಂತಹದನ್ನು ಪ್ರೀತಿಯನ್ನು ಇಟ್ಕೊಂಡು ಪೋಷಕರು ಚೆನ್ನಾಗಿ ಓದಿಸಬೇಕಾಗತ್ತೆ. ಈಗ ಅದು ಹಿಂದಾಗಿರುವಂತಹ ಸಮಸ್ಯೆ ಇವತ್ತಿನ ಮಕ್ಕಳಿಗೆ ಎಲ್ಲ ಜನಾಂಗದಲ್ಲಿನೂ ಹೆಣ್ಮಕ್ಕಳ ಕೊರತೆ ಆಗಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ಭಾಳಷ್ಟು ಜನ ನಮ್ಮ ಜನಾಂಗದಲ್ಲಿ ಸಿಗ್ತಾ ಇಲ್ಲ ಅನ್ಕಂತಾನೆ ವಯಸ್ಸು ಕಳೆದು ಬಿಡ್ತಾರೆ. ಹಾಗಾಗಿ ನೀವು ಜಾತಿಯನ್ನು ನೋಡಕ್ಕೆ ಹೋಗ್ಬೇಡ್ರಿ, ಶ್ರೀಮಂತಿಕೆಯನ್ನು ನೋಡಕ್ಕೆ ಹೋಗ್ಬೇಡ್ರಿ. ಅವ್ರ ಕಡೆ ಮದುವೆ ಮಾಡ್ಕೋಬೇಕಪ್ಪ ಅಂದ್ರೆ ಅವರು ಶ್ರೀಮಂತರಾಗಿರ್ಬೇಕು ಅಂತ ಕೆಲವರು ಶ್ರೀಮಂತಿಕೆಯನ್ನು ಹುಡುಕೊಂಡು ಹೋಗ್ತಾರೆ. ಒಳ್ಳೊಳ್ಳೆ ಸಂಬಂಧಗಳು ಕೂಡಿ ಬಂದ್ರೂ ಮದುವೆ ಮಾಡಿಕೊಡಲ್ಲ ಮಕ್ಕಳಿಗೆ. ಅವ್ರು ಬಡವರದಾರ ಕೂಡ ನಾವ್ಯಾಕೆ ಅವರು ಸಂಬಂಧ ಬೆಳೆಸೋಣ. ಇಂಥ ಒಂದು ಶ್ರೀಮಂತಿಕೆಯ ಪ್ರತಿಷ್ಠೆ ಒಳಗೆ ಹೋಗಿರ್ತಾರೆ ಜನ. ಈ ಒಂದು ಭ್ರಮೆಯಿಂದ ಹೊರಗೆ ಬರಬೇಕು. ಸಂಬಂಧವನ್ನು ಬೆಳೆಸೋಂಥ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಸಂಬಂಧ ಕೂಡಿ ಬಂದಿದೆ ಅಂತಂದರೆ ಸಂಬಂಧವನ್ನು ಬೆಳೆಸಿದರೆ ಖಂಡಿತ ಅಲ್ಲಿ ಒಂದು ಒಳ್ಳೆಯದಾಗುತ್ತೆ, ಕಲ್ಯಾಣ ಆಗುತ್ತೆ. ಭಾಳ ಮುಖ್ಯವಾಗಿ ಮದುವೆ ಆಗೋಂಥ ಸಂದರ್ಭದಲ್ಲಿ ಮತ್ತೇನು ನೋಡ್ತಾರಪ್ಪ ಅಂದರೆ ಬೆಳ್ಳಗಿರ್ಬೇಕಂತ. ಬೆಳ್ಳಗಿದ್ರೇನು, ಕಪ್ಪಗಿದ್ರೇನು, ದಪ್ಪಾಗಿದ್ರೇನು, ಹೆಂಗಿದ್ರೇನು, ನಿಮ್ಮನ್ನು ಒಪ್ಪಿಗೆಬಿಟ್ರೆ ಸಾಕು. ಇದನ್ನು ನೋಡ್ಕೊಂತಾನೆ ವಯಸ್ಸು ಕಳೆದು ಬಿಡ್ತಾರೆ ಭಾಳ ಜನ. ಅದಕ್ಕೆ ಒಳ್ಳೆಯ ವಧುವನ್ನು ಹುಡುಕೊಳ್ರಿ, ಒಳ್ಳೆ ವರನನ್ನು ಹುಡುಕೊಳ್ರಿ. ಎಲ್ಲರೂ ಇವತ್ತು ಎಜುಕೇಟೆಡ್ ಅದಾರೆ, ಆದರೆ ಬೆಳ್ಳಗಿರಲಿ ಅಂಥೇಳಿ ಸುಮ್ಮನೆ ವಯಸ್ಸು ಕಳ್ಕೊಂಡ್ಬಿಡ್ತಾರೆ. ಶ್ರೀಮಂತರು ಸಿಗಲಿ, ಗೌರ್ಮೆಂಟ್ ನೌಕರಿಯರೇ ಸಿಗಲಿ ಅಂತಂದು ಈ ಕಡೆನೂ ವಯಸ್ಸು ಕಳ್ಕೊಂಡ್ಬಿಡ್ತಾರೆ. ಈಗ ಆಗೋದು ಬೇಡ. ಒಂದು ಒಳ್ಳೆಯ ಸಂಬಂಧವನ್ನು ಬೆಳೆಸ್ಬೇಕಪ್ಪ ಅಂತಂದರೆ ಒಳ್ಳೆಯತನವನ್ನು ಹುಡುಕಬೇಕು. ಅಂತಹ ಒಳ್ಳೆಯತನವನ್ನು ಹುಡುಕಬೇಕಪ್ಪ ಅಂದ್ರೆ ಒಳ್ಳೆಯ ಭಾವನೆಗಳು ನಮ್ಮಲ್ಲಿ ಇರಬೇಕಾಗುತ್ತೆ. ಅಂಥ ಒಳ್ಳೆಯ ಭಾವನೆಗಳಿಂದ, ವಿಶಾಲ ಭಾವನೆಯಿಂದ ನೋಡಿದಾಗ ನಿಮಗೆ ಅವನು ಒಳ್ಳೆಯ ವ್ಯಕ್ತಿ ಅನಿಸಿದ್ರೆ ಸಾಕು. ಜಾತಿಯನ್ನು ನೋಡಕ್ಕೆ ಹೋಗ್ಬೇಡ್ರಿ, ಶ್ರೀಮಂತಿಕೆಯನ್ನು ನೋಡಕ್ಕೆ ಹೋಗ್ಬೇಡ್ರಿ. ಆ ಕುಟುಂಬ ಅವರು ನಿಮಗೆ ಇಷ್ಟ ಆದರೆ ಸಾಕು. ಸಂಬಂಧವನ್ನು ಬೆಳೆಸಲಿಕ್ಕೆ ನಿಮ್ಮ ಮನಸ್ಸುಗಳು ಒಂದಾಗಬೇಕು. ಹುಡುಗ ಮತ್ತು ಹುಡುಗಿಯ ಮನಸ್ಸು ಒಂದಾಗಬೇಕು, ಹುಡುಗಿಯ ತಂದೆ ತಾಯಿಯರ ಮನಸ್ಸು ಒಂದಾಗಬೇಕು, ಹುಡುಗನ ತಂದೆ ತಾಯಿಯರ ಮನಸ್ಸು ಒಂದಾಗಬೇಕು. ತಂದೆ ತಾಯಿಗಳು ಮನೆತನಗಳು ಒಪ್ಪಿಗೆ ಬಿಟ್ರೆ ಇನ್ಯಾರು ಒಪ್ಪೋದು ಮುಖ್ಯ ಅಲ್ಲ. ಭಾಳಷ್ಟು ಜನ ಜಾತಕ ನೋಡ್ತಾರೆ. ಹುಡುಗನ ಜಾತಕ ಹೇಗಿದೆ, ಹುಡುಗಿ ಜಾತಕ ಹೇಗಿದೆ, ಈ ಜಾತಕದಲ್ಲೇ ಆಯುಷ್ಯವನ್ನು ಕಳೆದು ಬಿಡ್ತಾರೆ, ವಯಸ್ಸನ್ನು ಕಳೆದು ಬಿಡ್ತಾರೆ. ಇದು ಸಹ ಆಗಬಾರ್ದು. ನಾವು ಹಂಗೆ ತಮಾಷೆಗೆ ಹೇಳ್ತಾ ಇರ್ತೀವಿ, ಹುಡುಗನ ಜಾತಕ ಹುಡುಗಿ ಜಾತಕ ಯಾಕೆ ನೋಡ್ತೀರಿ? ಅತ್ತೆ ಜಾತಕ ನೋಡ್ರಿ, ಸೊಸಿ ಜಾತಕ ನೋಡ್ರಿ. ಅತಿ ಸೊಸಿ ಜಾತಕ ಕೂಡಿದ್ರೆ ಮದುವೆ ಮಾಡ್ರಿ. ಮುಂದೆ ಮದುವೆ ಆದ ಮೇಲೆ ಇವರು ಬೇರೆ ಕಡೆ ಹೊಂಟು ಬಿಡ್ತಾರೆ. ಅದಕ್ಕೆ ಹಂಗಾಗಬಾರ್ದು. ಇವತ್ತು ಭಾರತೀಯ ಸಂಸ್ಕೃತಿ ಅಂದರೆ ಎಲ್ಲರೂ ಒಟ್ಟಾಗಿರೋದು, ತಂದೆ ತಾಯಿ ಮಕ್ಕಳು ಎಲ್ಲರೂ ಒಟ್ಟಾಗಿರೋದು. ಆದರೆ ಇವತ್ತಿನ ಕಾಲದಲ್ಲಿ ಏನಾಗ್ತಾ ಇದೆ ಅಂದರೆ ಮದುವೆ ಆಗ್ತಿದ್ದಂಗೆ ಮನೆ ಬೇರೆ ಮಾಡ್ಬಿಡ್ತಾರೆ. ಇದು ಆಗಬಾರ್ದು. ದುಡಿತಾ ಇದ್ದೀರಾ ಬೆಂಗಳೂರಲ್ಲಿ ಬಂದು ನೀವು ಇಲ್ಲಿರ್ರಿ, ಆದರೆ ನಿಮ್ಮ ಮೂಲವನ್ನು, ನಿಮ್ಮ ತಂದೆ ತಾಯಿಗಳನ್ನು ಮರಿಬೇಡ್ರಿ. ಅದಕ್ಕೆ ಮನೆ ಒಂದು 3 ಬಾಗಿಲು ಆಗಬಾರ್ದು. ಎಲ್ಲರೂ ಹೊಂದಿಕೊಂಡು ಹೋಗುವಂತಹದನ್ನು ನಾವು ಮನೆತನವನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಕೂಡಿ ಕುಟುಂಬ ಏನಿತ್ತು ಮೊದಲು ಕೂಡಿ ಬಾಳುವಂತಹ ಸಂಸ್ಕೃತಿಯನ್ನು ನಾವು ಇವತ್ತು ಭಾರತ ಯಾಕೆ ವಿಶ್ವಕ್ಕೆ ಪ್ರಸಿದ್ಧಿಯಾಗಿದೆ, ವಿಶ್ವಕ್ಕೆ ಹೆಸರಾಗಿದೆ ಅಂತಂದರೆ ಇಲ್ಲಿರುವಂತಹ ಒಂದು ಕೌಟುಂಬಿಕವಾದಂತಹ ಶ್ರೀಮಂತಿಕೆ. ತಂದೆ ತಾಯಿಗಳು ಮಕ್ಕಳು ಎಲ್ಲರೂ ಒಂದಾಗಿರ್ತಾರೆ, ಕೂಡಿ ಇರ್ತಾರೆ. ಮದುವೆ ಆದರೆ ಕೊನೆಯವರೆಗೂ ಇವರು ಅಗಲದಂಗೆ ಇರ್ತಾರೆ. ಆದರೆ ಇವತ್ತು ವಿದೇಶಿ ಸಂಸ್ಕೃತಿ ಹೆಚ್ಚು ಬೆಳೆದು ಇವತ್ತು ವಿಚ್ಛೇದನ ಪದ್ಧತಿ ಹೆಚ್ಚಾಗ್ತಾ ಇದೆ. ಯಾವುದ್ಯಾವುದೋ ಕಾರಣಕ್ಕೆ ಹೆಚ್ಚಾಗ್ತಾ ಇದೆ. ಅಹಂಕಾರಕ್ಕೆ ಹೆಚ್ಚು ವಿಚ್ಛೇದನಗಳಾಗ್ತಾ ಇದೆ. ಇವರು ಡಾಕ್ಟರ್ ಓದಿರ್ತಾರೆ, ಇವರು ಡಾಕ್ಟರ್ ಓದಿರ್ತಾರೆ. ನಿನ್ನ ಮಾತು ನಾನು ಯಾಕೆ ಕೇಳಿ, ನಾನು ಡಾಕ್ಟರ್ ಅದೇನೆ ಅಂತ. ಇಬ್ಬರು
ನಾನು ಹೆಚ್ಚು ಅನ್ನುವಂಥ ಅಹಂಕಾರಕ್ಕೆ ಒಳಗಡೆಯಾಗಿ ವಿಚ್ಛೇದನಗಳನ್ನು ಮಾಡ್ತಾರೆ. ಅದಕ್ಕೆ ಮದುವೆ ಆದ ಮೇಲೇನೂ ಅಹಂಕಾರಕ್ಕೆ ಒಳಗಡೆ ಆಗಬೇಡ್ರಿ, ಸಮಾಧಾನವಾಗಿ ಹೋಗ್ರಿ, ಒಬ್ಬರನ್ನೊಬ್ರು ಪ್ರೀತಿ ಮಾಡ್ಕೊಳ್ರಿ, ಒಬ್ಬರು ಕುಟುಂಬವನ್ನ ಇನ್ನೊಬ್ರು ಕುಟುಂಬವನ್ನ ಗೌರವಿಸೋದನ್ನ ಕಲ್ಕೋಬೇಕು. ಅವಾಗ ಏನಾಗುತ್ತೆ, ಇನ್ನು ಬಾಂಧವ್ಯ ಅದು ಸೂಜಿ ಹಂಗೆ ಯಾವ ರೀತಿ ಕೂಡಿಸುತ್ತೋ ಹಂಗೆ ಸಂಬಂಧ ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ. ಸಂಬಂಧ ಇಲ್ಲಿ ಗಟ್ಟಿ ಆಗ್ತಾ ಹೋಗ್ಬೇಕು, ಆದರೆ ಇಲ್ಲಿ ದೂರ ಆಗ್ತಾ ಹೋಗಬಾರದು. ಆ ರೀತಿಯಾದಂತಹದನ್ನ ಜೀವನವನ್ನ ಮಾಡಬೇಕು ಅನ್ನುವಂತಹ ಒಂದೆರಡು ಕಿವಿ ಮಾತುಗಳನ್ನು ಹೇಳ್ತಾ, ಪ್ರತಿ ವರ್ಷನೂ ಇಂತಹ ಒಂದು ಕಾರ್ಯಕ್ರಮಗಳನ್ನು ಮುರುಘಾ ಮಠದಲ್ಲಿ ಮತ್ತು ಈ ಅನೇಕ ಬೆಂಗಳೂರಿನಲ್ಲಿ ಇಂದು ರಾಜ್ಯ ಮಟ್ಟದ ಸಮಾವೇಶಗಳನ್ನು ಮಾಡ್ತಾ ಸಾವಿರಾರು ಜನರನ್ನ ಮದುವೆ ಮಾಡಿಸಿದಂಥ ಕೀರ್ತಿ ನಮ್ಮ ನಡುವೆ ಇರುವಂಥ ವ್ಯಕ್ತಿ ಅಂದರೆ ಅದು ನಮ್ಮ ಜಂಬೈನವರು ಅನ್ನುವಂಥ ಸಾವಿರಾರು ಜನರನ್ನ ಅವರು ಮದುವೆ ಮಾಡಿಸಿದ್ದಾರೆ. ಇಲ್ಲಿ ಬಹಳಷ್ಟು ಜನ ನಮ್ಮ ಮುರುಘಾ ಮಠದಲ್ಲಿ ನೌಕರರು ಏನಾದರೆ ಅವರು ಸಂಬಂಧಗಳನ್ನು ಕೂಡಿಸಿದ್ದಾರೆ. ಅವರೆಲ್ಲ ಸುಖವಾಗಿ ಸಂತೋಷವಾಗಿ ಅದಾರೆ. ಅವ್ರ ಸಂಬಂಧಗಳನ್ನು ಕೂಡಿಸಿದ ತಕ್ಷಣ ಸ್ವಾಮೀಜಿಯವ್ರ ಹತ್ರ ಕರ್ಕೊಂಬರೋರು 5ನೇ ತಾರೀಕು ಮದುವೆ ನಡೆದು ಬಿಡೋರು. ಇವತ್ತಿಗೂ ಮುರುಘಾ ಮಠದಲ್ಲಿ ಮೊನ್ನೆ ಕಳೆದ ತಿಂಗಳು 2 ಜೋಡಿಗಳು ಬುದ್ಧಿ ನಾವು ಮದುವೆ ಒಪ್ಪಿಕೊಂಡಿದ್ದಾರೆ, ಬುದ್ಧಿ ಕರ್ಕೊಂಬರ್ರಿ ಅಂತ ಒಂದು ನಮ್ಮ ಸಮ್ಮುಖದಲ್ಲಿನೇ ಕಳೆದ ತಿಂಗಳು 2 ಜೋಡಿಗಳ ಮದುವೆ ನಡೀತು. ಅವತ್ತಿನಿಂದ ಇವತ್ತಿನವರೆಗೂ ಸಂಬಂಧಗಳನ್ನು ಜೋಡಿಸುವಂತಹದ್ದು, ಆಮೇಲೆ ನಿಮ್ಮ ಮನೆತನಕ್ಕೆ ಸೂಕ್ತವಾದಂತಹ ವರನನ್ನ ವಧುವನ್ನ ಕೊಡುವಂತಹ ಒಳ್ಳೆಯ ಕಾರ್ಯವನ್ನ, ಸಂಬಂಧವನ್ನ ಜೋಡಿಸುವಂತಹ ಕಾರ್ಯವನ್ನ ನಮ್ಮ ಜಂಬೈನವರು ಮಾಡ್ತಾ ಇದ್ದಾರೆ. ಅಂತ ಒಂದು ಸೇವೆಗೆ ನಾವೆಲ್ಲ ಚಪ್ಪಾಳೆ ತಟ್ಟಿ ಅವರಿಗೆ ನಾವು ಅಭಿನಂದಿಸಬೇಕು. ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನ, ಆರೋಗ್ಯವನ್ನ ಮುರುಗೇಶ್ವರು ಬಸವೇಶ್ವರ ಅವರಿಗೆ ನೀಡಲಿ ಅಂತ ಈ ಸಂದರ್ಭದಲ್ಲಿ ತುಂಬು ಹೃದಯದ ಶುಭವನ್ನು ಹಾರೈಸುತ್ತಾ, ನಿಮ್ಮನ್ನೆಲ್ಲ ನೋಡಿ ಬಹಳ ಸಂತೋಷ ಆಯಿತು. ನೀವು ಹುಬ್ಬಳ್ಳಿ ಕಡೆ ಹೊಂಟ್ರೆ ಚಿತ್ರದುರ್ಗಕ್ಕೆ ಬಂದು ಹೋಗ್ರಿ, ದಾರಿಯಲ್ಲಿನೇ ಮುರುಘಾ ಮಠ ಇದೆ. ಕೋಟೆಗೆ ಬಂದಿರ್ತೀರಿ, ಮುರುಘಾ ಮಠಕ್ಕೆ ಬಂದು ಪ್ರಸಾದವನ್ನು ತೆಗೆದುಕೊಳ್ಳ್ರಿ. ಮುರುಘಾ ಮಠ ಅನ್ನ ದಾಸೋಹಕ್ಕೆ, ತ್ರಿವಿಧ ದಾಸೋಹಕ್ಕೆ ಹೆಸರಾದಂತಹ ಮಠ. ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಉಚಿತವಾದಂತಹ ವಿದ್ಯಾರ್ಥಿ ನಿಲಯಗಳನ್ನು ಸ್ಥಾಪನೆ ಮಾಡಿ ಈ ನಾಡಿನಲ್ಲಿ ಶಿಕ್ಷಣ ಕ್ರಾಂತಿಯನ್ನು ಮಾಡಿರುವಂಥ ಒಂದು ಮಠ ಇದೆ ಅಂದರೆ ಅದು ಮುರುಘಾ ಮಠ. ಜಯದೇವ ಜಗದ್ಗುರುಗಳವರಾಗಿದ್ದಾರೆ, ಮುರುಘಾ ಶರಣರಾಗಿದ್ದಾರೆ. ಅಂತಹ ಒಂದು ಮಠಕ್ಕೆ ನೀವೆಲ್ಲ ಬಂದು ಹೋಗಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ, ನೀವೆಲ್ಲ ಬಂದಿದ್ದೀರಿ, ನಿಮಗೆಲ್ಲ ಒಳ್ಳೆಯದಾಗಲಿ, ಮುರುಗೇಶನ ಬಸವೇಶನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಶುಭ ಹಾರೈಸಿ ಮಾತನ್ನು ಮುಗಿಸ್ತೇವೆ. ಶರಣು ಶರಣಾರ್ಥಿಗಳು.